ಸರ್ಕಾರಿ ನೌಕರಿ ತಮಗೇಗಾಗುತ್ತಿರುವುದೇ 7ನೇ ವೇತನ ಆಯೋಗದ ವರದಿ ಆಗಸ್ಟ್ 1, 2024ರಿಂದ ಜಾರಿಯಾಗಲಿದೆ ಅಂತಕ್ಕಂಥದ್ರ ಬಗ್ಗೆ ಕಿರು ಆದೇಶ ಹೊರಡಿಸಿ ತಿಂಗಳು ಕಳೆದು ಕೂಡ ಇನ್ನೂ ವಿಸ್ತೃತ ವರದಿ ಬಂದಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಿನ್ನೆ ತಾನೇ ಒಂದು ವಿಡಿಯೋ ಕೂಡ ನಾನು ಮಾಡಿದ್ದೆ. ಹಾಗಾಗಿ ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ನಡೆದಿರ್ತಕ್ಕಂಥ ನಮ್ಮ ಅಭಿಮಾನದ ಅಭಿನಂದನೆ ಎಂತಕ್ಕಂಥ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳನ್ನು ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮ ಮುಗಿದ ಕೆಲವು ಗಂಟೆಗಳಲ್ಲಿ 7ನೇ ವೇತನ ಆಯೋಗದ ಜಾರಿಗೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತವಾಗಿರ್ತಕ್ಕಂಥ ಆದೇಶವನ್ನು ರಾಜ್ಯ ಸರ್ಕಾರದ ವತಿಯಿಂದ ಆರ್ಥಿಕ ಇಲಾಖೆ ಬಿಡುಗಡೆ ಮಾಡಿದೆ. ಒಟ್ಟು 48 ಪುಟಗಳಿರ್ತಕ್ಕಂಥ ಈ ಆದೇಶದಲ್ಲಿ ಪರಿಷ್ಕೃತ ವೇತನ ಶ್ರೇಣಿ ಹಾಗೂ ಪರಿಷ್ಕೃತ ಐಕ್ಯಕಾಲಿಕ ವೇತನ ಶ್ರೇಣಿ, ಪರಿಷ್ಕೃತ ಹಿರಿಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ಆಯ್ಕೆ ದರ್ಜೆಯ ವೇತನ ಶ್ರೇಣಿ ಹಾಗೂ ಹುದ್ದೆಗಳ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನ ನಿಗದಿಪಡಿಸತಕ್ಕಂಥದ್ರ ಬಗ್ಗೆ ಸವಿವರವಾಗಿರ್ತಕ್ಕಂಥ ಒಂದು ಆದೇಶವನ್ನು ಇಲ್ಲಿ ಹೊರಡಿಸಲಾಗಿದೆ. ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವಾರ್ಷಿಕ ವೇತನ ಬಡ್ತಿಯ ದಿನಾಂಕವನ್ನು ನಿಗದಿಪಡಿಸುವುದರ ಕೂಡ ಈ ಒಂದು ಆದೇಶದಲ್ಲಿ ವಿವರಿಸಲಾಗಿದೆ. ಒಟ್ಟಾರೆಯಾಗಿ ಈ ಒಂದು ನೂತನ ವೇತನ ಶ್ರೇಣಿಯ ಪ್ರಕಾರ ಆಗಸ್ಟ್ 1, 2024ರಿಂದ ವೇತನ ಆಯೋಗದ ವರದಿ ಜಾರಿಯಾಗುತ್ತದೆ. ಆದರೆ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ತುಟ್ಟಿ ಭತ್ಯೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಮಾಣವನ್ನು ಇಲ್ಲಿ ಸೂಚಿಸಿಲ್ಲ. ಹಾಗಾಗಿ ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಆದೇಶ ಹೊರಡಿಸುವರು ಕಾದು ನೋಡಬೇಕಾಗಿದೆ. ಒಂದೊಮ್ಮೆ ಪ್ರತ್ಯೇಕವಾಗಿ ಆದೇಶ ಹೊರಡಿಸಿದ್ದೇ ಆದರೆ ನಮಗೆ ಸ್ಪಷ್ಟ ಮಾಹಿತಿ ಅದರಲ್ಲಿ ದೊರೆಯಲಿದೆ. ಹಾಗಾಗಿ ಇದರಲ್ಲಿ ಕೇವಲ ವೇತನ ಶ್ರೇಣಿ, ಪರಿಷ್ಕೃತ ವೇತನ ಶ್ರೇಣಿ ಮತ್ತು ಆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಆಯ್ಕೆಕಾಲಿಕ ವೇತನ ಶ್ರೇಣಿ ಮತ್ತು ಯಾವ ರೀತಿಯಲ್ಲಿ ವೇತನ ಶ್ರೇಣಿಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥರ ಬಗ್ಗೆ ಸವಿವರವಾಗಿರ್ತಕ್ಕಂಥ ವಿವರ ಒಳಗೊಂಡಿದೆ. ಮತ್ತು ವೇತನ ಶ್ರೇಣಿಯ ಪ್ರಕಾರ ಎಲ್ಲ ಒಂದು ವೇತನ ಸೆಳೀತಕ್ಕಂಥ ಅಧಿಕಾರಿಗಳು, ವೇತನಾಧಿಕಾರಿಗಳು, DDOಗಳು ತಮ್ಮ ಅಧೀನದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಒಂದು ಸರ್ಕಾರಿ ನೌಕರ ವೇತನ ಶ್ರೇಣಿಯನ್ನು ನಿಗದಿಪಡಿಸಬಹುದಾಗಿದೆ. ಧನ್ಯವಾದಗಳು.